ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕುಡಿದಂತಹ ನಶೆಯಲ್ಲಿ ಸಿಕ್ಕ ವಾಹನಗಳನ್ನ ಜಖಂ ಮಾಡಿದ್ದಾರೆ ಕಿಡಿಗೇಡಿಗಳು. ನಶೆಯಲ್ಲಿ ಸಿಕ್ಕ ವಾಹನಗಳ ಜಖಂ ಮಾಡಿದ್ದಾರೆ ಕಿಡಿಗೇಡಿಗಳು. ಸುಮಾರು 8 ವಾಹನಗಳಿಗೆ ಕೈಗೆ ಸಿಕ್ಕಂತಹ ಇಟ್ಗೆ ಕಲ್ಲುಗಳಿಂದ ಗ್ಲಾಸ್ಗಳನ್ನ ಜಖಂ ಮಾಡಿದ್ದಾರೆ. ಬ್ಯಾಟರಾಯನಪುರ ವ್ಯಾಪ್ತಿಯ ಮೈಸೂರಲ್ಲಾಗಿರುವಂತಹ ಘಟನೆ, ಮೈಸೂರು ರಸ್ತೆಯಲ್ಲಾಗಿರೋ ಘಟನೆ ಇದು. ಟಾಟಾ STT, ಸ್ವಿಫ್ಟ್ ಕಾರು, ಇನೋವಾ ಕಾರ್ ಸೇರಿದಂತೆ ಟಾಟಾ ನೆಕ್ಸಾನ್ ಕಾರ್ ಎಲ್ಲವೂ ಕೂಡ ಜಖಂ ಆಗಿದೆ. 5 ಕಾರು, 2 ಟೆಂಪೋ, ಹಾಗೆ ಇನ್ನೊಂದು TTಯ ಗಾಜು ಪುಡಿಯಾಗಿದೆ. ಯಾಕಪ್ಪ ಹಿಂಗಾಗಿದೆ ಅಂದ್ರೆ ಕುಡಿದ ಮತ್ತು ಏನ್ ಮಾಡ್ತಾ ಇದೀವಿ ಅನ್ನೋ ಪ್ರಜ್ಞೆ ಇಲ್ಲದೆ ಮೈ ಮೇಲೆ ಕೈಗೆ ಸಿಕ್ಕದನ್ನು ತಗೊಂಡು ಎಲ್ಲವನ್ನ ಕೂಡ ಜಖಂ ಮಾಡಿದ್ದಾರೆ. ಕಿಡಿಗೇಡಿಗಳನ್ನ ಸದ್ಯ ಬ್ಯಾಟರಾಯನಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇದು ಬೆಂಗಳೂರಿನಲ್ಲೇ ಆಗಿರುವಂಥದ್ದು. ಬೆಂಗಳೂರಿನ ಬ್ಯಾಟರಾಯನಪುರ ವ್ಯಾಪ್ತಿಯ ಮೈಸೂರು ರೋಡ್ನಲ್ಲಿ ಆಗಿರುವಂತಹ ಘಟನೆ. ಕುಡಿದ ಮತ್ತು ಕೈಗೆ ಸಿಕ್ಕಂತಹ ಕಲ್ಲು, ಇಡ್ಕೆ ಏನೇನಿರುತ್ತೆ ಎಲ್ಲ ತಗೊಂಡು ನೋಡಿ, ಅಲ್ಲಿ ಕಾರಿನ ಗ್ಲಾಸ್ ಹೊಡೆಯೋದಷ್ಟೇ ಅಲ್ಲ, ಮಿರರ್ ಅನ್ನು ಮುರಿದು ಹಾಕಿದ್ದಾರೆ. ಇದು ನೈಟ್ ಬಂದು ನಾನು ಡ್ರಾಪ್ ಮಾಡಿ ಬಂದ್ಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಮನೇಲಿ ಹೋಗಿದ್ದೆ. ಮನೇಲಿ ಹೋದು ಬೆಳಗ್ಗೆ ಜಾವ 5 ಗಂಟೆಲೆಲ್ಲ ಬಂದು ಗಾಡಿ ಪಿಕಪ್ ಇತ್ತು. ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬೆಳಗಿನ ಜಾವ 5 ಗಂಟೆ ಬಂದೆ. 5 ಗಂಟೆ ಬಂದಾಗ ಈ ಕಡೆ ಗ್ಲಾಸು ಎಲ್ಲ ಹೊಡೆದಾಗಿತ್ತು. ನಾನೇನು ಈ ಥರ ಆಗಿದೆ ಅಂತ ನನ್ನ ಗಾಡಿ ಹೋಗಿ ನೋಡಿದೆ. ಪಕ್ಕ ಲೈನಲ್ಲಿರೋ 8 ಗಾಡಿ, ಟೋಟಲ್ 8 ಗಾಡಿನೂ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾನೆ. ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಪೊಲೀಸರು ಬಂದುಬಿಟ್ಟು ಒಂದು 5 ನಿಮಿಷ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಗೆ ಹೇಳಿದರು. ಅವರು ಪೊಲೀಸರು ಬಂದ್ಬಿಟ್ಟು ಇಲ್ಲ ಅವ್ನು ಸಿಕ್ಕಿದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನಿಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಸ್ಟೇಷನಲ್ಲಿದ್ದಾನೆ ಅವನು. ಈ ಥರ 8 ಗಾಡಿಗೆ ಹೊಡೆದಾಕಿದ್ದಾನೆ ಗ್ಲಾಸು. ಓಕೆ ಪಾಪ, ವಾಹನದ ಮಾಲೀಕರು ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರಿಗೀಗ ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಮಾಡ್ಕೊಳ್ತಾರೆ, ಬಚಾವು. ಇಲ್ಲ ಅಂದವ್ರ ಕತೆ, ಇನ್ಶೂರೆನ್ಸ್ ಏನಾದರೂ ಲ್ಯಾಪ್ಸ್ ಆಗಿದ್ರೆ ಪಾಪ ಕೈಯಾರ ಹಣ ಹಾಕಬೇಕಲ್ಲ, ಸಾವಿರಾರು ರೂಪಾಯಿ ಎಲ್ಲಿಂದ ತರ್ತಾರೆ? ಇದೀಗ ಪೊಲೀಸರು ಒಂದಷ್ಟು ಜನ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದಿದ್ದಾರಂತೆ. ವಿಚಾರಣೆ ಮಾಡ್ತಾರೆ, ಬಾಯಿ ಬಿಡಿಸ್ತಾರೆ, ಯಾಕೆ ಹಿಂಗೆ ಮಾಡಿದ್ರು, ಮತ್ತು ಅದೇ ಗಲ್ಲಿ ಅವರ ಅಥವಾ ಕುಡಿದು ಮತ್ತಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ಮಾಡಿರುವಂತಹ ಕೆಲಸವ, ಇವೆಲ್ಲವೂ ಕೂಡ ವಿಚಾರಣೆ ವೇಳೆ ಬಯಲಿಗೆ ಬರುತ್ತೆ. ಒಂದೆರಡು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಉಳ್ದಂಥವ್ರು ಕೂಡ ಇಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ಕುಡಿದ್ನಾ ತೆಪ್ಪಗೋಗಿ ಮನೇಲಿ ಮಲ್ಕೊಂಡೆ ಅನ್ನೋಂಗಿರಬೇಕು. ಅದನ್ನ ಬಿಟ್ಟು ರೋಡಲ್ಲಿ ಸಿಕ್ಕದ್ ತಗೊಂಡು ಹೊಡೆದಾಕ್ತೀವಿ ಬಡ್ದಾಕ್ತೀವಿ ಅಂತ ಹೋದ್ರೆ ಪೊಲೀಸರು ಬುದ್ಧಿ ಕಲಿಸ್ತಾರೆ. ಇದು ಬ್ಯಾಟರಾಯನಪುರ ವ್ಯಾಪ್ತಿಯ ಮೈಸೂರು ರಸ್ತೆಯಲ್ಲಾಗಿರೋ ಘಟನೆ. 5 ಕಾರಿನ ಗ್ಲಾಸ್ಗಳು, ವಿಂಡೋ ಎಲ್ಲ, ಮಿರರು ಎಲ್ಲ ಮುರಿದು ಹಾಕಿದ್ದಾರೆ, ಒಡೆದು ಹಾಕಿದ್ದಾರೆ. 2 ಟೆಂಪೋ, ಟಾಟಾ ಎಸ್ ವೆಹಿಕಲ್ ಆಗಿರ್ಬೋದು, ಮತ್ತೊಂದು TT ಗಾಜು ಕೂಡ ಒಡೆದು ಹಾಕಿದ್ದಾರೆ. ಬೆಂಗಳೂರು ಇದೆಲ್ಲವೂ ಕೂಡ ಯಾಕಪ್ಪ ಹಿಂಗಾಯ್ತು ಅಂದ್ರೆ ಯಾವುದೋ ದ್ವೇಷ ಇರಬೇಕೇನೋ, ಗೊತ್ತಾಗ್ದಲ್ಲೇ ಇರೋ ರೀತಿ ಮಾಡಿ ಹೋಗಿದ್ದಾರೆ ಅಂತಲ್ಲ, ಕುಡಿದ ಮತ್ತಲ್ಲಿ ಮಾಡಿರೋದಷ್ಟೇ, ಪ್ರಜ್ಞೆ ಇಲ್ಲದೆ ಮಾಡಿರೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಸುಮಾರು ಎಷ್ಟು ಜನ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಕುಡ್ದಂತಹ ನಶೆಯಲ್ಲಿ ಮಾಡಿರೋ ಒಂದು ಘಟನೆ ಅಂತ ಮಾಹಿತಿ ಸಿಗ್ತಾ ಇದೆ. ಅದೇ ಏರಿಯಾದವರ ಅಥವಾ ಬೇರೆ ಕಡೆಯವರ ಮಾಹಿತಿ ಕೊಡೋದಾದ್ರೆ? ಬೇರೆ ಭಾಗದ ಓರ್ವ ಯುವಕ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಮುಖ್ಯವಾಗಿ ಹೊರ ರಾಜ್ಯದ ಯುವಕನೊಬ್ಬ ಕುಡ್ದ ನಶೆಯಲ್ಲಿ ಒಂದು ಮತ್ತಿನಲ್ಲಿ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ. ಆ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತಾನೆ ವಿದ್ಯಾ. ಕಂಪ್ಲೀಟ್ ಆಗಿ ಒಟ್ಟು 8 ವಾಹನಗಳಿಗೆ ಡ್ಯಾಮೇಜ್ ಅನ್ನ ಮಾಡಲಾಗಿದೆ. ಸಿಕ್ಕ ವಾಹನಗಳಿಗೆ ಕಲ್ಲುಗಳನ್ನ ಎತ್ತಾಕಿ ಒಡೆಯಲಾಗಿದೆ. ಒಂದ್ ರೀತಿಯಲ್ಲಿ ಯಾರು ಎಲ್ಲಿಂದ ಬಂದ್ರು, ಜೊತೆಗೆ ಯಾರು ಏನೇ ಪ್ರಶ್ನೆ ಮಾಡಿದ್ರು ಕೂಡ ಅದು ಯಾವುದು ಕೂಡ ಆ ಒಬ್ಬ ಯುವಕನಿಗೆ ತಲೆಗೆ ಹೋಗ್ತಾ ಇರ್ಲಿಲ್ಲ. ಅಷ್ಟರ ಒಂದು ಮತ್ತಿನಲ್ಲಿ ಈ ಒಂದು ಕೃತ್ಯ ಮಾಡಿದ್ದಾನೆ. ಇಲ್ಲಿ ಕಲ್ಲುಗಳೇನು ಕಾಣಿಸ್ತಾ ಇದೆಯಲ್ಲ, ಆ ಕಲ್ಲುಗಳಿಂದ ಗ್ಲಾಸ್ ಅನ್ನ ಹೊಡೆದು ಒಳಭಾಗದ ಸಿಸ್ಟಮು ಜೊತೆಗೆ ಕೇಬಲ್ಗಳು ಅದೆಲ್ಲವನ್ನ ಕೂಡ ಕಿತ್ತೆಸೆಯಲಾಗಿದೆ. ಈ ರೀತಿಯ ಕಲ್ಲುಗಳಿಂದ ಹಿಡ್ಕೊಂಡು ಕಲ್ಲನ್ನ ನೇರವಾಗಿ ಗ್ಲಾಸ್ಗಳಿಗೆ ಹೊಡೆದು ಜೊತೆಗೆ ಬಾನೆಟ್ಗಳ ಮೇಲೆ ಎಲ್ಲ ಎತ್ತಾಕಿ ಕಂಪ್ಲೀಟ್ ಆಗಿ ಕಾರ್ಗಳನ್ನ ಡ್ಯಾಮೇಜ್ ಮಾಡಲಾಗಿದೆ. ಜೊತೆಗೆ ಕಾರ್ನ ಒಳಭಾಗದಲ್ಲಿರುವಂತಹ ಸಿಸ್ಟಮ್ಗಳನ್ನ ಜೊತೆಗೆ ಒಂದಿಷ್ಟು ಕೇಬಲ್ಗಳನ್ನ ಅದೆಲ್ಲವನ್ನ ಕೂಡ ಡ್ಯಾಮೇಜ್ ಮಾಡಲಾಗಿದೆ. ಇದು ಕೂಡ ಟಾಟಾ ನೆಕ್ಸಾನ್ ಕಾರು. ಸೊ ಇದು ಕೂಡ ಕಂಪ್ಲೀಟ್ ಆಗಿ ಗ್ಲಾಸ್ ಅನ್ನ ಡ್ಯಾಮೇಜ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಸ್ಪೀಡೋಮೀಟರ್ ಅನ್ನ ಕೂಡ ಹಾನಿ ಮಾಡಲಾಗಿದೆ. ಇದು ಟಾಟಾ ಎಸ್ ಗಾಡಿ. ಸೊ ಇದಕ್ಕೂ ಕೂಡ ಹಾನಿ ಮಾಡಲಾಗಿದೆ.
ಸೊ ಹೀಗೆ ಕಂಪ್ಲೀಟ್ ಆಗಿ ಮೈಸೂರು ರಸ್ತೆಯಲ್ಲಿ, ಅದು ಕೂಡ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಮುಂಭಾಗದ ರಸ್ತೆ ಇದು. ಸೊ ಪೊಲೀಸರು ಬೀಟ್ ಅಲ್ಲಿ ಇದ್ದಂತ ಪೊಲೀಸರು ಅದೆಲ್ಲ ಮೂವಿಂಗ್ ಅಲ್ಲಿ ಇರ್ತಾರೆ. ಸೊ ಅದಾಗಿ ಅವರ ಕಣ್ ತಪ್ಪಿಸಿ ಈ ರೀತಿಯ ಕೃತ್ಯವನ್ನು ಎಸಗಲಾಗಿದೆ. ಸೊ ಈ ದೃಶ್ಯಗಳನ್ನ ನೋಡಿ ವಿದ್ಯಾ. ಸೊ ಈ ಗಾಡಿನ ಕಂಪ್ಲೀಟ್ ಡ್ಯಾಮೇಜ್ ಮಾಡಲಾಗಿದೆ. ಜೊತೆಗೆ ಇಟ್ಟಿಗೆ ಏನಿದೆಯಲ್ಲ ಅದರಿಂದ ಕಂಪ್ಲೀಟ್ ಆಗಿ ಗ್ಲಾಸ್ ಅನ್ನ ಹೊಡೆದು ಒಳಭಾಗದ ಕೇಬಲ್ ಗಳನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಲಾಗಿದೆ. ಈ ಕೇಬಲ್ ಗಳನ್ನ ಕೂಡ ತೋರಿಸ್ತೇನೆ. ಸೊ ಈ ಭಾಗದಲ್ಲಿ ಕಂಪ್ಲೀಟ್ ಈ ಕೇಬಲ್ ಗಳನ್ನ ಕಿತ್ತಾಕಿ, ಜೊತೆಗೆ ಇಟ್ಟಿಗೆಗಳ ಮೂಲಕವಾಗಿ ಗ್ಲಾಸ್ ಅನ್ನ ಹೊಡೆದು, ಜೊತೆಗೆ ಒಂದಿಷ್ಟು ಸ್ಪೀಕರ್ ಗಳನ್ನ ಬಿಚ್ಚಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇನ್ನೊಂದು ವೆಹಿಕಲ್ ಇದೆ ಇಲ್ಲಿ, ಸ್ವಿಫ್ಟ್ ಕಾರ್. ಸೊ ಇದಕ್ಕೂ ಕೂಡ ಹಾನಿ ಮಾಡಲಾಗಿದೆ. ಬಾನೆಟ್ ಮೇಲೆ ಕಂಪ್ಲೀಟ್ ಆಗಿ ಕಲ್ಲನ್ನ ಎತ್ತಿ ಹಾಕಲಾಗಿದೆ. ಅದರ ರಭಸಕ್ಕೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಒಳಗಡೆ ಸಿಸ್ಟಮ್ ಅನ್ನ ಕೂಡ ಕಿತ್ಕೊಳ್ಳುವಂತಹ ಪ್ರಯತ್ನ ಆಗಿದೆ. ಕಾರ್ಗೆ ಅಳವಡಿಕೆ ಆಗಿರುವಂತಹ ಸಿಸ್ಟಮ್ ಅನ್ನ ಕಿತ್ಕೊಳ್ಳುವಂತಹ ಪ್ರಯತ್ನ ಮಾಡಲಾಗಿದೆ. ಜೊತೆಗೆ ಸ್ಪೀಡೋಮೀಟರ್ಗೂ ಕೂಡ ಹಾನಿ ಮಾಡಲಾಗಿದೆ. ಗ್ಲಾಸ್ಗಳನ್ನ ಹೊಡೆದು ಹಾಕಲಾಗಿದೆ. ಜೊತೆಗೆ ಹ್ಯಾಂಡ್ ಬ್ರೇಕ್ ಅನ್ನ ರಿಮೂವ್ ಮಾಡಿ ಆ ನಂತರ ಗಾರ್ಡನ್ನೇ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಲಾಗಿದೆ ಆ ಒಂದು ದಿಶೆಯಲ್ಲಿ. ಸೊ ಆ ಸಂದರ್ಭದಲ್ಲಿ ಪೋಲ್ಗೆ ಡಿಕ್ಕಿಯಾಗಿ ಒಂದಿಷ್ಟು ಹಿಂಭಾಗದಲ್ಲಿ ಕೂಡ ಹಾನಿಯಾಗಿದೆ. ಪ್ರಮುಖವಾಗಿ ಬೇರೆ ರಾಜ್ಯದ ಯುವಕನೊಬ್ಬ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಪಕ್ಕದಲ್ಲೇ ಸ್ಟೇಷನ್ ಇದೆ. ಸ್ಟೇಷನ್ ನ ಆವರಣದಲ್ಲಿಯೇ ಪೊಲೀಸರ 2 ವೀಲರ್ ಅನ್ನೇ ಕದಿಯೋದಕ್ಕೆ ಪ್ರಯತ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಪೊಲೀಸರು ಆ ಯುವಕನನ್ನ ಹಿಡಿದಿದ್ದಾರೆ. ಹಿಡಿದಂತ ಸಂದರ್ಭದಲ್ಲಿ ಆತನ ಮೈ ಮೇಲೆ, ಶರ್ಟಿನ ಮೇಲೆ ಎಲ್ಲವೂ ಕೂಡ ಆ ಕಾರ್ನ ಗ್ಲಾಸ್ ಪೀಸ್ಗಳಿದ್ವು. ಸೊ ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಈ ಕೃತ್ಯ ಮಾಡಿದ್ದಾನೆ ಆತನೇ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಆತನನ್ನ ಪೊಲೀಸರೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಕಾರ್ನ ಮಾಲೀಕರು ಕೂಡ ಠಾಣೆಗೆ ಬಂದು ದೂರನ್ನ ಕೊಡೋದಕ್ಕೆ ಬಂದಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗೆ. ಕಪಿಚಷ್ಟೇ ಒಬ್ಬನೇ, ಅದು ಕೂಡ ಹೊರ ರಾಜ್ಯದವನು. ಯಾವ ರಾಜ್ಯದವರೇನು ಮಾಡಿದ ತಪ್ಪೆ ಪೊಲೀಸರು ಬೆಂಡೆತ್ತುತ್ತಾರೆ, ಬುದ್ಧಿ ಕಲಿಸ್ತಾರೆ, ಇನ್ನೊಂದ್ಸಲ ಹೀಗಾಗ್ದಲ್ಲ ಇರೋ ತರ ನಡ್ಕೊ ಅಂತಾರಷ್ಟೇ.